ಇದ್ದಿದ್ರಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಏನೋ ಮಾತಾಡಿದರು, ಆದರೂ ಅವ್ರಿಗೂ ಅದು ಸಾಧ್ಯ ಇಲ್ಲ ಏನೋ ಅನಿಸ್ತದೆ. ಇಲ್ಲ, ಪಕ್ಷ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳಬೇಕು ಅನ್ನೋಂಥ ಮಾತಾಡಿ ಅವರು ಹಿಂಗೆ ಸರಿದಿದ್ದಾರೆ. ಕಾರಣ ಇಷ್ಟ ಈ ಮಾತು ಯಾಕೆ ಹೇಳೋದಪ್ಪ ಅಂತಂದ್ರೆ ಮತ್ತು ಯತ್ನಾಳ್ ಅವರ ಈ ಒಂದು ಬಿರುಚಿನ ದಾಳಿಯಿಂದಾಗಿ ಅವರು ಇವತ್ತು ಏಕಾಂಗಿ ಆದರೂ ಮತ್ತು ಮರಳಿ ಬಿ ಜೆ ಪಿಗೆ ಬರೋಂಥ ಪರಿಸ್ಥಿತಿ. ಯಾಕಂದರೆ ಈಗ ಬಿ ಜೆ ಪಿಗೆ ಬರಬೇಕಾಗಿತ್ತಂದ್ರೆ ನಮ್ಮ ಯಡಿಯೂರಪ್ಪರ ಎದುರು ಸಲಾಮ್ ಹಾಕಿ ಅದು ಗುಲಾಮರಾಗಿ ಬರೋ ಪ್ರಸಂಗ ಬರ್ತದೆ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನೇನೂ ಇಲ್ಲ, ಅದು ಏನಾಗಿದ್ದು ಆಗಿ ಹೋಯಿತು ಯತ್ನಾಳರು. ಈಗ ಮಾತ್ರ ನಮ್ಮ ವಿಜೇಂದ್ರ ಅವರು ಹೆಚ್ಚು ಕಡಿಮೆ ಅಧ್ಯಕ್ಷರಾಗುವ ಎಲ್ಲ ಸಾಧ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಅವರು ಮೋಸ್ಟ್ ಪ್ರಾಬಬಲಿ ಸ್ವಲ್ಪ ದಿನದಲ್ಲೇ ಅವರು ಅಧ್ಯಕ್ಷದ ಘೋಷಣೆ ಆಗುವಂಥವು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಒಂದಿದ್ದು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು ನಾವು ನಿಮ್ಮ ಜೊತೆಗೆ, ವಿರೋಧಿ ಬಣ ಯಡಿಯೂರಪ್ಪ ವಿರೋಧಿ ಬಣ ಯಡಿಯೂರಪ್ಪನ ಸೋಲಿಸುವಷ್ಟು ಮಟ್ಟಿಗೆ ಬಲಿಷ್ಠಾಗಿ ಬೆಳೆದಿಲ್ಲ. ಇರ್ಬೋದು 8 ಜನ ಇರ್ಬೋದು ಅವರು, ಆದರೆ ಓಪನ್ನಾಗಿ ಯಡಿಯೂರಪ್ಪನ ಎದುರು ಹಾಕೊಳ್ಳೋಂಥ ಶಕ್ತಿ ಅವ್ರಿಗಿಲ್ಲ. ಇದು ಮೊದಲನೇ ಪಾಯಿಂಟು. ಎರಡನೇ ತಟಸ್ಥ ಬಣದವರು ಹೆಂಗೆ ರೀ, ನೀವೆಲ್ಲರೂ ಕೂಡಿ ಕರೆದು ನೀವು ಮೇಲೆ ಗಾದಿ ಮೇಲೆ ಕುಂಡಿಸ್ಬೇಕು ಇವ್ರನ್ನ ಅಂದ ಬರೋರು. ಹೋರಾಟ ಮಾಡಿ ಯಡಿಯೂರಪ್ಪನ ಎದುರು ಹಾಕ್ಕೊಂಡು ಮಾಡಿ ಮೇಲ್ಕೊಂಡವ್ರು ಯಡಿಯೂರಪ್ಪನ ವಿರೋಧ ಮಾಡ್ತಾರೆ. ಅಲ್ಲೇ ನಾವು ಹೇಳ್ತಿಲ್ಲ, ಅದು ರೆವಲ್ಯೂಷನ್ ಕಪ್ ಆಫ್ ಟೀ ಅಂತ, ಒಂದು ಕಪ್ ಚಹಾ ಕುಡಿ ಮುಂದೆ ಏನು ಹಾಕಿದ್ದ ಅಷ್ಟೇ ರೆವಲ್ಯೂಷನ್. ಅವರು ಹೊರಗೆ ಬಂದ ವಿರೋಧ ಮಾಡಿ